ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ರಚನಾ ಕಾರ್ತಿಕ್ ಬ್ಲಾಗ್ಸ್. ನಾನು ಇವತ್ತು ನಿಮಗೆ ಅವರೆಬೇಳೆ ಮಿಕ್ಸ್ಚರ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. 1 kg ಅವರೆಬೇಳೆ ತೊಗೊಂಡಿದ್ದೀನಿ. ಇಸ್ಕೊಂಡಿರೋದು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಅಳತೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು 1 ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಕಡಲೆಪಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟು ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ. ಇದಕ್ಕೆ ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ರೆಸಿನ್ಸು, ಬ್ಲ್ಯಾಕ್ ಕಲರ್ ರೆಸಿನ್ಸ್ ತೊಗೊಂಡಿದ್ದೀನಿ. ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಇದು ನಿಮ್ಮ ಆಪ್ಷನಲ್ಲು, ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಮತ್ತು ನೆಕ್ಸ್ಟು ಬೆಳ್ಳುಳ್ಳಿ 2 ಎಸಳು ತೊಗೊಂಡಿದ್ದೀನಿ. ಪೂರ್ತಿ 2 ಗೆಡ್ಡೆ ಬೆಳ್ಳುಳ್ಳಿನ ನೋಡಿ ಈ ಥರ ಅರ್ಧ ಸಿಪ್ಪೆ ತೊಗೊಂಡು ಇದು ಮಾಡ್ಕೊಂಡಿದ್ದೀನಿ. ಮತ್ತು ಇದು ಒಣಗಿರೋ ಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಉದ್ದುದ್ದ ಕೂಡ ಫ್ರೈ ಮಾಡ್ಕೋಬೋದು. ನೆಕ್ಸ್ಟು ಕೊಬ್ಬರಿ ನಾನು ಇಷ್ಟು ತೆಳುವಾಗಿ ಇಷ್ಟುದ್ದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ನೋಡಿ, ಕರ್ಬೇವಿನ ಸೊಪ್ಪು ಆಗಿದೆ. ಈಗ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇದನ್ನು. ನೆಕ್ಸ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಆಗಬೇಕು. ಹಸಿದಿದ್ರೆ ಕೆಟ್ಟೋಗ್ಬಿಡತ್ತೆ, ಜಾಸ್ತಿ ದಿವಸ ಇಡೋಕ್ಕಾಗೋದಿಲ್ಲ. ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ ಆಗಿದೆ, ಇದು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ 1 ಕಪ್ಪಷ್ಟು ಕಡಲೆಪಪ್ಪು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಡಲೆಪಪ್ಪು ಕೂಡ ಫ್ರೈ ಆಗಿದೆ, ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ ಕೂಡ ಆಗಿದೆ. ಇವಾಗ ಇದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಕೊಬ್ಬರಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕೊಬ್ಬರಿ ಕೂಡ ಆಗಿದೆ ಚೆನ್ನಾಗಿ ಫ್ರೈ. ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ. ಇದೇನು ನೀವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಎಣ್ಣೆಗೆ ಹಾಕಿದ ತಕ್ಷಣ ಉಬ್ಬಿದ ತಕ್ಷಣ ನೀವು ಎತ್ತಿ ಹಾಕೋಬೋದು. ನೋಡಿ, ಅಷ್ಟೇ ಆಗೋಯ್ತು. ಒಂದು 5 ಸೆಕೆಂಡ್ಸಲ್ಲಿ ಆಗೋಗುತ್ತೆ. ಇದು ಜಾಸ್ತಿ ಬಿಡಬೇಡಿ, ಸೀದೋಗುತ್ತೆ. ಗೋಡಂಬಿ ಹಾಕೋತಾ ಇದ್ದೀನಿ. ನೋಡಿ, ಗೋಡಂಬಿ ಕೂಡ ಗೋಲ್ಡನ್ ಫ್ರೈ ಆಗಿದೆ. ಪಿಸ್ತಾ ಹಾಕ್ಕೊಂಡಿದ್ದೀನಿ. ಪಿಸ್ತಾ ಕೂಡ ಆಗಿದೆ. ನೋಡಿ, ಇವಾಗ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾದಾಮಿ ಕೂಡ ಆಗಿದೆ. ಈಗ ದ್ರಾಕ್ಷಿ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಬೇಗ ಆಗೋಗುತ್ತೆ, ನೋಡ್ಕೊಂಡು ತಗೊಳ್ಳಿ. ನೋಡಿ, ಆಯಿತು. ಇದನ್ನು ಕೂಡ ಸೈಡಿಗೆ ಹಾಕ್ಕೊಳ್ಳೋಣ. ಇವಾಗ ಅವರೆಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಅದು ನೊರೆಲ್ಲ ಹೋಗಿ ಮೇಲೆ ತೇಳಬೇಕು ಎಲ್ಲ ಬೇಳೆಗಳು, ಆವಾಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ನೋಡಿ, ಸೌಂಡ್ ನೋಡಿ ಯಾವ ಥರ ಬರ್ತಿದೆ ಆವಾಗಲೇ. ನೋಡಿ, ಈ ಸ್ಟೇಜಲ್ಲಿ ನಾವು ಇವಾಗ ಇದನ್ನು ತಗೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ನೀಟಾಗೆಲ್ಲ ಹಸಿ ವಾಸನೆ ಹೋಗಬೇಕು ಮತ್ತು ಕರುಮ್ ಅನ್ನಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ತಾಳ್ಮೆಯಿಂದ ಮಾಡಬೇಕಷ್ಟೆ.
ಲಾಸ್ಟಲ್ಲಿ ಇವಾಗ ಅವಲಕ್ಕಿ ತೊಗೊಂಡಿದ್ದೀವಿ. ಇದು ಗಟ್ಟಿ ಅವಲಕ್ಕಿ ತೊಗೋಬೇಕು. ಇದು ಅಷ್ಟೇ, ಇದು ಬೇಗ ಆಗೋಗುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣವೇ ಉಬ್ಬತ್ತೆ. ಪಟ್ಟಂತ ಎತ್ಕೊಂಡ್ಬಿಡಿ. ನೋಡಿ, ಲಾಸ್ಟಲ್ಲಿ ಅವಲಕ್ಕಿ ಹಾಕ್ಕೊಳ್ಳಿ. ಅವಲಕ್ಕಿ ಆರಿದ ಮೇಲೆ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ 3/4 ಟೀ ಸ್ಪೂನಷ್ಟು ಅರಿಶಿಣ ಪೌಡರ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಖಾರ ಕೂಡ ನಿಮಗೆ ಇಷ್ಟಕ್ಕೆ ತಕ್ಕಂತೆ ಹಾಕೋಬೋದು. ನಿಮಗೆ ಜಾಸ್ತಿ ಖಾರ ಇಷ್ಟ ಆದರೆ ಸ್ಪೈಸಿಯಾಗಿ ಮತ್ತೆ ಇನ್ನೂ ಒಂದು ಅರ್ಧ ಸ್ಪೂನ್ ಹಾಕ್ಕೋಬೋದು. ಇಲ್ಲ ಖಾರ ಕಡಿಮೆ ಇದ್ದರೆ 1 ಸ್ಪೂನ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಗರಿ ಗರಿಯಾದ ಅವರೆಬೇಳೆ ಮಿಕ್ಸ್ಚರ್ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್, ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.